ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಶನಿವಾರ, ಮೇ 16ನೇ ತಾರೀಕು. ಇವತ್ತು ಶನಿದೇವರ ಜನ್ಮದಿನೋತ್ಸವ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಕೂಡ. ಇದನ್ನು ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರೀತಾರೆ. ಜ್ಯೇಷ್ಠ ಅಮಾವಾಸ್ಯೆ ಪ್ರತಿ ವರ್ಷವೂ ಬರುತ್ತೆ. ಪ್ರತಿ ವರ್ಷವೂ ಶನೈಶ್ಚರ ಜಯಂತಿಯನ್ನು ಆಚರಿಸ್ಬೋದು. ಆದರೆ ಶನಿವಾರದಂದೇ ಶನೈಶ್ಚರ ಜಯಂತಿ ಜರುಗೋದು ತುಂಬ ಅಪರೂಪ. ಅದು 13 ವರ್ಷಗಳ ನಂತರ ಈ ವರ್ಷವೇ ಬಂದಿರೋದು. ಹಾಗಾಗಿ ಈ ವರ್ಷದ ಶನೈಶ್ಚರ ಜಯಂತಿ ತುಂಬ ವಿಶೇಷ. ಜಾಸ್ತಿ ಶನಿದೇವ್ರ ಗುಡಿಗೆ ನಾನಂತೂ ಹೋಗೋದಿಲ್ಲ. ತುಂಬ ಕಡಿಮೆ, ವರ್ಷಕ್ಕೆ ಒಮ್ಮೆ, ವರ್ಷಕ್ಕೆ 2 ಬಾರಿ ಅಷ್ಟೇ ಹೋಗೋದು. ಹಾಗಾಗಿ ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಶನಿದೇವ್ರ ದೇವಸ್ಥಾನಕ್ಕೆ ಅಂತ. ಇನ್ನೊಂದು ವಿಚಾರ ಏನಂದರೆ, ನನ್ನ ಹಸ್ಬೆಂಡ್ಗೆ ಶನಿದೇವರು ಅಂದರೆ ಏನೋ ವಿಶೇಷವಾದ ಪ್ರೀತಿ ಮತ್ತು ಭಕ್ತಿ. ಅವಾಗಿಂದನೂ ಕೂಡ ಸುಮಾರು ನನಗೆ ಅವ್ರ ಪರಿಚಯ ಆದಾಗಿಂದನೂ ಅವ್ರಿಗೆ ಶನಿದೇವ್ರ ಮೇಲೆ ಸ್ವಲ್ಪ ಒಲವು ಜಾಸ್ತಿ. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂದ ತಕ್ಷಣ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಆಯಿತು ಹೋಗೋಣ, ತುಂಬ ದಿನದಿಂದ ಹೋಗಿರಲಿಲ್ಲ ಅಲ್ವಾ, ಹೋಗಬೇಕು ಅಂದ್ಕೊಂಡು ಹೋಗೋಣ ಅಂತ. ಪೂಜೆ ವಸ್ತುಗಳನ್ನೆಲ್ಲ ನಮ್ಮ ಮನೆಯಿಂದ ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡ್ಕೊಂಡಿದ್ದೆ. ಇವತ್ತು ಅಮಾವಾಸ್ಯೆ, ಶನಿದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವಾಗ ನರಳ್ಳಿ ಅಂತ ಪಕ್ಕದಲ್ಲಿದೆ, ಅಲ್ಲಿ ಒಂದು ಶನಿದೇವ್ರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ವಿ. ನಮ್ಮೂರಿಗೆ ಹತ್ರ ಇರುವ ಸುಮಾರು 3 ದೇವಸ್ಥಾನಗಳಲ್ಲಿ ಅದು ಕೂಡ ಒಂದು. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ವಿ. ಹಾಗಾಗಿ ಒಮ್ಮೆ ವಿಸಿಟ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ನಾನು ಆವಾಗಲೇ ಹೇಳಿದೆ, ನಾನು ಶನಿದೇವ್ರ ದೇವಸ್ಥಾನಕ್ಕೆ ಜಾಸ್ತಿ ಸರಿ ಹೋಗಲ್ಲ ಅಂತ. ಈ ಹಿಂದೆ ನಾನು ಹೋಗ್ತಾ ಇದ್ದೆ, ಪ್ರತಿ ವಾರ ಹೋಗೋದು ಹಾಗೆಲ್ಲ ಮಾಡ್ತಾಯಿದ್ದೆ. ಆದರೆ ಈಗ ಆ ಥರ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಶನಿದೇವರ ಗುಡಿಗೆ ಅನಾವಶ್ಯಕ ವಿಸಿಟ್ ಮಾಡಬಾರ್ದು. ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಬೇಕು. ಇದು ನನಗೆ ಆ ನಂತರ ಬಂದ ನಾಲೆಡ್ಜು. ಮತ್ತು ಇನ್ನೊಂದು, ಯಾರಿಗೆ ಯಾರ ಜಾತಕದಲ್ಲಿ ಸಾಡೆ ಸಾತಿ ಅಂತ ಹೇಳಿ ನಡೀತಿರುತ್ತೆ, ಅವರು ವಿಸಿಟ್ ಮಾಡಬೇಕು. ಆ ಥರದ ನೆಸೆಸಿಟಿ ಇರೋರು ಮಾತ್ರ ವಿಸಿಟ್ ಮಾಡಬೇಕು, ಪೂಜೆ ಮಾಡಬೇಕು. ಅದರ್ವೈಸ್ ನೀವು ಓಕೆ, ನಿಮ್ಮ ಜಾತಕದಲ್ಲಿ ಏನೂ ದೋಷ ಇಲ್ಲ, ಶನಿಯಿಂದ ಯಾವುದೇ ಪ್ರಭಾವ ಇಲ್ಲ ಅಂತಂದರೆ ನೀವು ಹ್ಯಾಪಿಲಿ ನೀವು ಆರಾಮಾಗಿರ್ಬೋದು. ನೀವೇನು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ. ಶನಿದೇವ್ರು ಏನು ನನ್ನ ದೇವಸ್ಥಾನಕ್ಕೆ ಇವ್ರು ಬಂದಿಲ್ವಲ್ಲ ಅಂತ ಕೋಪ ಮಾಡ್ಕೊಳ್ಳೋದಿಲ್ಲ. ಇದು ಫ್ಯಾಕ್ಟು. ಸೊ ಹಂಗಾಗಿ ನಾನು ಆನಂತರ ಈ ನಾಲೆಡ್ಜ್ ನನಗೆ ಬಂದ ಮೇಲೆ ನಾನು ಶನಿದೇವ್ರ ದೇವಸ್ಥಾನಕ್ಕೆ ಆಗಾಗ್ಗೆ ಹೋಗೋದನ್ನು ಬಿಟ್ಬಿಟ್ಟೆ. ಈ ಥರದ ವಿಶೇಷ ದಿನಗಳಲ್ಲಿ ನಾನು ಭೇಟಿ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೂ ಕೂಡ ಇದೇ ನಾಲೆಡ್ಜ್ ಕೊಟ್ಬಿಟ್ಟು, ಅವ್ರಿಗೂ ಕೂಡ ತುಂಬ ಇಷ್ಟ ಶನಿದೇವರು. ಪ್ರತಿ ವಾರ ಹೋಗೋರು. ಒಂದೊಂದು ಟೈಮು ಮೈಸೂರಲ್ಲಿದ್ದಾಗ ಅವರದ್ದು ನನ್ನೂ ಕರ್ಕೊಂಡು ಹೋಗಿದ್ದಾರೆ ಎಷ್ಟೊಂದು ಸಾರಿ. ನಾವಿಬ್ಬರು ಕಾಲೇಜ್ ಲೈಫಲ್ಲಿದ್ದಾಗ ಶನಿದೇವ್ರ ಗುಡಿಗೆ ತುಂಬ ಸಾರಿ ಹೋಗಿದ್ದೀವಿ ನಾವು. ಬಟ್ ಆದರೆ ಅದಾದಮೇಲೆ ನನಗೆ ನಾಲೆಡ್ಜ್ ಬಂದಮೇಲೆ ನಾನು ಅದನ್ನ ಅವಾಯ್ಡ್ ಮಾಡಿಬಿಟ್ಟೆ. ಹೋಗೋದು ಬೇಡ ಅಂಥೇಳಿ ನಾನು ಅವ್ರಿಗೆ ನಾಲೆಡ್ಜ್ ಕೊಟ್ಬಿಟ್ಟು ನಾವು ಅವಾಗಿಂದ ಸ್ಟಾಪ್ ಮಾಡಿದ್ದೀವಿ. ಬಹುಶಃ ನಾವು ಮದುವೆ ಆದ ನಂತರ ಶನಿದೇವ್ರ ಗುಡಿಗೆ ಇದೇ ಮೊದಲನೇ ಬಾರಿಗೆ ಹೋಗ್ತಾ ಇರೋದು. ಈ ದೇವಸ್ಥಾನ ಒಂದು ಹಳ್ಳಿಲಿರೋದು, ಆದರೆ ಒಂದು ಸಿಟಿಯಲ್ಲಿ ಒಂದು ದೇವಸ್ಥಾನನ ಹೆಂಗೆ ಮೇಂಟೈನ್ ಮಾಡಿರ್ತಾರೆ, ಹೆಂಗಿರುತ್ತೆ ಆ ಥರನೇ ಇದ್ದು ಇದಂತೂ. ಸೊ ಒಳಗೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಇದು ಸುಬ್ರಹ್ಮಣ್ಯ ಮೂರ್ತಿ, ಇದು ದುರ್ಗಾ ಪರಮೇಶ್ವರಿ ಮೂರ್ತಿ. ಇದ್ರ ಮಧ್ಯದಲ್ಲಿ ಶನಿದೇವರದ್ದು ಮೂರ್ತಿ ಇಟ್ಟಿದ್ರು. ಅಂದರೆ ಪಾರ್ಟ್ ವೈಸ್ ಮಾಡಿ ಒಂದೇ ದೇವಸ್ಥಾನದೊಳಗೆ ಈ 3 ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು. ಇನ್ನು ಹೊರಗಡೆ ಒಂದು ಮೂರ್ತಿ ಇಟ್ಟಿದ್ರು, ಅಭಿಷೇಕ ಎಲ್ಲ ಮಾಡೋಕ್ಕೆ ಮೇ ಬಿ ಅದನ್ನು ಯೂಸ್ ಮಾಡ್ತಾರೆ ಏನೋ. ಆ ಮೂರ್ತಿ ಕೂಡ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ರು. ಇದು ದೇವಸ್ಥಾನ ಹೊರಗಡೆಯಿಂದ ಒಂದು ಮನೆ ಥರ ಅನಿಸುತ್ತೆ, ಒಳಗಡೆ ಹೋದರೆ ಲಿಟ್ರಲಿ ದೇವಸ್ಥಾನ ಥರನೇ ಫೀಲ್ ಕೊಡುತ್ತೆ. ಒಂದು ದೊಡ್ಡ ದೇವಸ್ಥಾನ ಥರ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಬಂದು ಎಳ್ಬತ್ತಿ ಹಚ್ತಾ ಇದ್ದೀವಿ. ಎಳ್ಬತ್ತಿ ಹಚ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ನಾವು ನಮ್ಮ ಮನೆ ಕಡೆ ಹೊರಡ್ತೀವಿ. ಇವತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದು. ಒಂದು ಒಳ್ಳೆ ಫೀಲ್ ಕೊಟ್ಟು ಇಬ್ಬರು ಖುಷಿಯಿಂದಾನೇ ಪೂಜೆ ಮಾಡಿಕೊಂಡು ಖುಷಿಯಿಂದಾನೇ ಹೊರಡ್ವಿ. ಇನ್ನೊಂದೇನೆಂದರೆ, ಈ ದೇವಸ್ಥಾನಕ್ಕೆಲ್ಲ ಹೋಗಿ ಅಭ್ಯಾಸ ಆಗಿ ಬರಬೇಕಾದ್ರೆ ಏನಾದರೂ ಸಿಹಿ ತೊಗೊಂಡು ಬರೋದು, ಏನಾದರೂ ತಗೊಬರೋದು ಅಭ್ಯಾಸ. ಅದೊಂದು ಮಿಸ್ ಮಾಡ್ಕೊಂಡೇನೆ. ನಾವುದಲ್ವ ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ಏನಾದರೂ ಒಂದು ಸ್ವೀಟ್ ತರೋದು, ಏನೋ ಸಿಹಿ ತರೋದು, ಮನೆಗೆ ಏನೋ ತರೋದು ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು, ಇಲ್ಲೊಂದು ಪೆಟ್ಟಿ ಅಂಗಡಿ ಇತ್ತು ಇನ್ನೊಂದು ಊರಲ್ಲಿ. ಅಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಆ ಪೆಟ್ಟಿ ಅಂಗಡಿ ಹತ್ರ ಹೋಗ್ಬಿಟ್ಟು ಚಕ್ಕಲಿ ತೊಗೋತಾ ಇದ್ದೀನಿ. ಸ್ವೀಟು ಇತ್ತು ಅಲ್ಲಿ. ಏನಾದರೂ ಸ್ವೀಟ್ ತೊಗೊಂಡು ಹೋಗೋಣ ಮನೆಗೆ, ದೇವಸ್ಥಾನದಿಂದ ಹೋಗ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಆ ಸ್ವೀಟ್ ಒಂದು ತೊಗೊಂಡೆ. ಬಟ್ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ಸುಮ್ಮನೆ ಒಂದೇ ಒಂದು ಪೀಸ್ ತೊಗೊಂಡು ಹೊರಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ಇಲ್ಲ ಒಂದು ಬಿಸ್ಕೆಟ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಗೂಗ್ಲಿ ಬಿಸ್ಕೆಟ್ ತೊಗೊಂಡ್ವಿ ಅಷ್ಟೇ. ತುಂಬ ಅಪರೂಪ ನಾವು ಈ ಥರ ಕುರುಕು ತಿಂಡಿ ಎಲ್ಲ ತಿನ್ನೋದು. ಅದಕ್ಕೇ ತೊಗೊಂಡು ಇರಲಿ ಬಿಡಿ, ಇವತ್ತೊಂದು ದಿನ ಅಲ್ಲ, ಏನಾಗಲ್ಲ ಅಂತ.
ಇನ್ನು ನಾನು ಮನೇಲಿ ಪೂಜೆ ಮಾಡಿರಲಿಲ್ಲ, ಯಾಕಂದರೆ ಮನೇಲಿ ದೀಪ ಹಚ್ಬಿಟ್ಟು ಹೋಗ್ಬಿಡ್ಬೇಕಲ್ಲ, ಹಾಗೇ ಎಷ್ಟೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು ಬಂದು ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಈಗ ದೇವಸ್ಥಾನದಿಂದ ಬಂದ ತಕ್ಷಣ ಹೊಸ್ಲಿಗೆ ಹೂವು ಇಟ್ಬಿಟ್ಟು ಸೀದಾ ದೇವರಿಗೆ ದೀಪ ಹಚ್ಚೋಕ್ಕೆ ಹೋಗಿದ್ದು. ಮುಖ ಕೈಕಾಲು ಏನೂ ತೊಳಿಲಿಲ್ಲ, ಯಾಕಂದರೆ ದೇವಸ್ಥಾನದಿಂದ ಬಂದೇನು ಆ ಥರ ಮುಖ ಕೈಕಾಲೆಲ್ಲ ತೊಳ್ಕೊಬಾರ್ದು ಅಂಥೇಳಿ ಹಾಗೇ ದೀಪ ಹಚ್ತಾಯಿದ್ದೀನಿ. ಅದು ಆಂಜನೇಯ ವಿಗ್ರಹಕ್ಕೆ ಹಚ್ತಾಯಿದ್ದೀನಿ, ಯಾಕಂದರೆ ಶನಿ ದೇವರಿಗೆ ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡಬಾರ್ದು, ಹಂಗೆ ವಿಗ್ರಹ ರೂಪದಲ್ಲೆಲ್ಲ ಯಾರ ಮನೇಲಿ ವಿಗ್ರಹ ಇರಲ್ಲ, ಹಂಗಾಗಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿದ್ರೆ ಶನಿ ದೇವರಿಗೆ ಸಲ್ಲುತ್ತೆ ಅಂತೇಳಿ ಅಷ್ಟೆ. ಇನ್ನು ಇದು ಬೆಳಗಿಂದ ವ್ಲಾಗ್ ಶುರು ಮಾಡ್ತಾ ಇರೋದು ಭಾನುವಾರ 17ನೇ ತಾರೀಕು. ಇವತ್ತೇನು ಸ್ಪೆಷಲ್ ಅಂತ ಹೇಳಿದರೆ, ನನ್ನ ಫ್ರೆಂಡು ಟ್ರೀಟ್ ಕೊಡಿಸ್ತೀನಿ ಅಂಥೇಳಿ ನನ್ನನ್ನು ನನ್ನ ಹಸ್ಬೆಂಡ್ನು ಕರೆದಿದ್ಲು. ನನ್ನ ಫ್ರೆಂಡ್ ಮತ್ತು ಅವರ ಹಸ್ಬೆಂಡ್ ಇಬ್ಬರೂ ಕರೆದಿದ್ರು. ಏಕೆ ಅಂತಂದರೆ ಅವ್ರ ಜೀವನದಲ್ಲಿ ಏನೋ ಒಂದು ಸಿಹಿ ಕ್ಷಣ ಶುರುವಾಗಿತ್ತು. ಸೊ ಹಾಗಾಗಿ ನಾವು ಟ್ರೀಟ್ ಕೇಳಿದ್ವಿ, ತಮಾಷೆ ಕೇಳಿದ್ದು. ಅವಳು ಸೀರಿಯಸ್ಸಾಗಿ ತಿಳ್ಕೊಂಡು ಬನ್ನಿ ಟ್ರೀಟ್ ಕೊಡಿಸ್ತೀವಿ ಅಂತ ಕರೆದಿದ್ಲು. ಆ್ಯಕ್ಚುಲಿ ಅವಳನ್ನು ನಾನು ಕರೆದು ಊಟ ಹಾಕಬೇಕಾಗಿತ್ತು, ಆದರೆ ಅವ್ರಿಗೆ ಏನೋ ಕನ್ವೀನಿಯೆಂಟ್ ಆಗಿಲ್ಲ ಅಂಥೇಳಿ ಅವರೇ ಪ್ಲ್ಯಾನ್ ಚೇಂಜ್ ಮಾಡಿದ್ರು. ನೆಕ್ಸ್ಟ್ ತಿಂಗಳು ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ನೆಕ್ಸ್ಟ್ ತಿಂಗಳು ಪ್ಲ್ಯಾನ್ ಮಾಡಬೇಕು, ನೋಡೋಣ ಹೆಂಗಾಗುತ್ತೆ ಅಂತ. ಈಗ ಎಲ್ಲ ಕೆಲಸನೂ ಮಾಡಿ ಪೂಜೆನೂ ಮಾಡಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಎಲ್ಲ ಹಿಂಗೆ ಹರಡ್ಬಿಟ್ಟಿದ್ವಿ, ಬಂದು ಎತ್ತಿಡಬೇಕು, ಇವಾಗ ಎತ್ತಿಡೋಕ್ಕಾಗ. ಮಂಡ್ಯ ಹೋಗ್ತಾಯಿದ್ವಿ, ನನ್ನ ಫ್ರೆಂಡು ಲಂಚ್ಗೆ ಕರೆದಿದ್ದಾರೆ, ಅಂದರೆ ಹೊರ್ಗಡೆನೆ. ನಾವೊಂದು ಸಾರಿ ಊಟಿಗೆ ಹೋಗಿದ್ವಲ್ಲ ಜೊತೇಲಿ, ಅವರು ಹೋಗ್ತಾಯಿದ್ವಿ. ಇವತ್ತು ಸಂಡೇ ನಾನ್ ವೆಜ್ ಏನೋ ಟ್ರೀಟ್ ಕೊಡಿಸ್ತಾರಂತೆ. ಟೈಮ್ ಬಂದು 12:30. ಇಷ್ಟೊತ್ತವರೆಗೂ ಬಟ್ಟೆ ತೊಳೆದು ಆಮೇಲೆ ಕೆಲಸ ಎಲ್ಲ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಪೂಜೆ ಸಂಜೆ ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ನಾನ್ ವೆಜ್ ತಿಂದ್ಬಿಟ್ಟು ಬರೋದ್ರಿಂದ ಬೇಡ, ಏನಕ್ಕೆ ಸಂಜೆ ಸುಮ್ಮನೆ ನಾನ್ ವೆಜ್ ತಿಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಈಗಲೇ ಮಾಡ್ಕೊಬಿಟ್ಟೆ. ಇವಾಗ ಹಣ್ಣು ತೊಗೊಳಕ್ಕೆ ನಿಲ್ಸಿದ್ವಿ, ಹಣ್ಣು ತೊಗೊಂಡು ಹೋಗೋಣ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು, ಸುಮ್ಮನೆ ಬರೀ ಕೈಲಿ ಏನೋ ಹೋಗೋದು ಅಂತೇಳಿ. ಫ್ರೂಟ್ಸ್ ಅಂತೂ ತುಂಬ ರೇಟ್ ಜಾಸ್ತಿ. ಅವ್ರು ತೊಗೊಂಡೋದ್ಮೇಲೆ ಅಂತಿದ್ರು, ಅಯ್ಯೋ ಇವಳು ತುಂಬ ವೇಸ್ಟ್ ಮಾಡ್ತಾಳೆ, ಏನಕ್ಕೆ ತಂದರೆ ಅವಳು ತಿನ್ನೋದು ಇಲ್ಲ ಅಂತ. ಹಂಗೇ ಮನೇಲಿದ್ದರೆ ಕೆಲವ್ರು ತಿನ್ನೋದಿಲ್ಲ, ಬಿಸಾಕೋದೇ ಜಾಸ್ತಿ. ನಾನಂತೂ ಹಂಗೆಲ್ಲ ಮಾಡೋದಿಲ್ಲ, ತುಂಬ ಯೂಸ್ ಮಾಡ್ಕೊತೀನಿ. ಫ್ರೂಟ್ಸ್ ಇದ್ರಂತೂ ಖಾಲಿನೇ ಮಾಡೋದು, ವೇಸ್ಟ್ ಮಾಡೋಕ್ಕೆ ಬಯಸೋದಿಲ್ಲ. ಹಂಗೂ ಸಮ್ಟೈಮ್ ನನ್ನದು ವೇಸ್ಟ್ ಆಗೋದು ಅಂತಂದರೆ ಮೂಸಂಬಿ ಮತ್ತು ಕಿತ್ಳೆಹಣ್ಣು ಮೂಸಂಬಿ ತಂದರೆ ವೇಸ್ಟೇ ಆಗೋದು, ಅದು ನಾವು ತಿನ್ನೋದೇ ಇಲ್ಲ, ಸುಮ್ಮನೆ ಅನ್ನೋದಷ್ಟೇ, ತಿನ್ನಲ್ಲ. ಇನ್ನು ಆ್ಯಪಲ್ಲು ಪ್ರೊಮೊಗ್ರೆನೇಟ್ ತಂದರೂ ಕೂಡ ಒಣಗಿಸಿದ್ರೂ ತಿಂತೀವಿ. ದಾಳಿಂಬೆಹಣ್ಣು ಒಣಗೋದ್ರೂ ಒಳಗೆ ತುಂಬ ಚೆನ್ನಾಗಿರುತ್ತೆ, ಏನೂ ಆಗಿರಲ್ಲ, ಸೊ ತಿಂತೀವಿ. ಅವರು ನಮ್ಮನ್ನು ಹೂವಳ್ಳಿ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾವು ಬಟರ್ ಕುಲ್ಚಾ, ಚಿಕನ್ ಬಟರ್ ಮಸಾಲ, ಮಟನ್ ಬಟರ್ ಮಸಾಲ, ಮಟನ್ ಬಿರಿಯಾನಿ, ಮಟನ್ ಗೀ ರೋಸ್ಟು ಮತ್ತು ಹೂವಳ್ಳಿ ಸ್ಪೆಷಲ್ ಚಿಕನ್ ಅಂತ ಹೇಳ್ಬಿಟ್ಟು ಇಷ್ಟು ಥರನೂ ತಿಂದ್ವಿ. ಸುಮಾರು 1800 ಚಿಲ್ಲರೆ ಬಿಲ್ಲಾಯಿತು. ಅದು ಅವ್ರು ಟ್ರೀಟ್ ಕೊಡಿಸಿದ್ದಲ್ವ, ನಮಗೇನು ಪ್ರೆಸರ್ ಬೀಳಲಿಲ್ಲ, ಆದ್ರೂ ಅಯ್ಯೋ ಅಷ್ಟೊಂದು ಆಯ್ತಲ್ಲ ಅಂತ ಅನ್ನಿಸ್ತು ನನಗೆ. ಆಮೇಲೆ ನಾನು ಏನನ್ನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಮರ್ತೇ ಹೋಯ್ತು. ಮಾತಾಡ್ಕೊಂಡು ಸುಮ್ಮನೆ ಫುಡ್ನ ಎಂಜಾಯ್ ಮಾಡಿದ್ವಿ ಹೊರತು ವೀಡಿಯೋ ಮಾಡೋಕ್ಕೆ ಮನಸ್ಸಾಗಿಲ್ಲ ಅನ್ನೋದಕ್ಕಿಂತ ಮರ್ತೋಯ್ತು ಅಷ್ಟೇ. ಹಾಗೆ ಅಪ್ಸರಾಗಿ ಹೋಗಿದ್ವಿ, ಇಲ್ಲಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ. ಐಸ್ ಕ್ರೀಮ್ ಅಂತೂ ತುಂಬ ಕಾಸ್ಟ್ಲಿಯಲ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ವಿ. ನಾನು ಅವ್ರನ್ನ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಬಟ್ ಕಂಫರ್ಟಬಲ್ ಇಲ್ಲ. ಅವ್ರಿಗೂ ನಾನು ವ್ಲಾಗ್ ಮಾಡ್ತಾ ಇರೋದು ಹೇಳೇ ಇಲ್ಲ, ಯಾರಿಗೂ ಹೇಳಿಲ್ಲ, ಸೊ ಹಂಗಾಗಿ ಅವ್ರಿಗೂ ಗೊತ್ತಿಲ್ಲ. ಇವಾಗ ಶಾಪಿಂಗ್ ಮಾಡೋದಿದೆ, ಸ್ವಲ್ಪ ಶಾಪಿಂಗ್ ಮಾಡಬೇಕು. ಅಂಡೆ ಎಲ್ಲ ತೊಗೋಬೇಕು. ಅಂಡೆ ಹೊಡೆದೋಗ್ಬಿಟ್ಟಿದೆ ನಮ್ಮದು, ನೀರು ತುಂಬ್ಕೊಳ್ತೀವಲ್ಲ ಅದು ನಮ್ಮದು ಅಂಡೆ ತೂತಾಗ್ಬಿಟ್ಟೆ ಕರೆಕ್ಟ್. ನೀರು ತುಂಬ್ಕೋತೀವಲ್ಲ ಕುಡಿಯೋ ನೀರು, ಅಲ್ಲಿ 3 ದಿನಕ್ಕೆ ಒಂದ್ಸರಿ ನೀರು ಬಿಡ್ತಾರೆ, ತುಂಬಿಟ್ಕೋಬೇಕು ಅಡುಗೆ ಮಾಡೋಕ್ಕೆಲ್ಲ. ಅದಕ್ಕೋಸ್ಕರ ಅಂಡೆ ತೊಗೋಬೇಕು. ಶಾಪ್ ಮನೆಗೆ ಹೋಗ್ತಾ ಇರೋದು. ಈ ಥರನೇ ಯಾರೋ ಒಬ್ಬ ವಿಡಿಯೋ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ಶಾಪಿಂಗ್ ಎಲ್ಲ ಮಾಡೋಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತ. ಆದರೆ ಫ್ಯೂಚರ್ನ ಈಗ ಒಂದು ಅಂಡೆ ತಗೊಳಕ್ಕೆ ಮೇಲೆ ಬಾ ಮತ್ತೆ ಹೋಗೋದ. ನಾನು ಅತ್ತೆ ಬೇಕು ಮನೆ ಕಡೆ ನಾವು ಸುಮ್ ಬಂದು
ಹೇಳ್ದೆ ಹೋಗೋದು ಬೇಡ ಅಂತ, ಕೇಳಲಿಲ್ಲ. ಅಲ್ಲಿ ಹುಡುಗರೇ ಇಲ್ಲ. ಈಗ ವಾಪಸ್ ಹೋಗ್ತಾ ಇದೀವಿ, ಏನೂ ಯೂಸ್ ಇಲ್ಲ. ಇವಾಗ ಶಾಪಿಂಗ್ ಏನು ನಬಿ ಫಸ್ಟು ನೀನೇ ಹೇಳು. ನೀರಂಡೆ ಏನೋ ಅಂಡೆ ನೀರು ತುಂಬ್ಕೊಳ್ಳೋಕ್ಕೆ ಅಂಡೆ ಬೇಕು. ಫಸ್ಟು ಅಂಡೆ ತಗೊಳಕ್ಕೆ ಹೋಗೋದು. ಅವ್ರ ಮಾವ ಮನೆ ಅಲ್ಲೇ ಹತ್ರ ಇರೋದು. ಮಕ್ಳಿರ್ತಾರೆ ಅಲ್ಲಿ, ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಅಲ್ಲಿ ಮಕ್ಕಳು ಇರಲಿಲ್ಲ, ಸುಮ್ಮನೆ ವಾಪಸ್ ಬಂದುಬಿಟ್ವಿ. ಜಾಸ್ತಿ ಹೊತ್ತು ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಸೀದಾ. ನಾನು ಫಸ್ಟ್ ಟೈಮ್ ಮಂಡ್ಯದಲ್ಲಿ ಜಾಸ್ತಿ ಸುತ್ತಾಡಿಲ್ಲ ನಾನು ಮಾರ್ಕೆಟ್ ಅದೆಲ್ಲ. ಮೈಸೂರಾದರೆ ಗೊತ್ತು ನನಗೆ, ಮಂಡ್ಯದಲ್ಲಿ ಅಷ್ಟು ಗೊತ್ತಿಲ್ಲ. ಹೂವೆಲ್ಲ ತಗೋಬೇಕು. ಹಾಗೆ ಮಾರ್ಕೆಟ್ ಬಂದು ಹಣ್ಣು ತರಕಾರಿ ಹೂವು ಎಲ್ಲ ತೊಗೊಂಡು ಹೋಗೋಣ ಅಂತೇಳಿ ಬಂದು ತೊಗೋತಾ ಇದ್ದೀವಿ. ಹೂವು ಸಾಮಾನ್ಯವಾಗಿ ನಮ್ಮ ಊರಲ್ಲೇ ಸಿಗ್ತಾಯಿತ್ತು. ಇಲ್ಲಿ ಹೂವೆಲ್ಲ ಕಟ್ತಾರಲ್ಲ ಅವರೇ ಕೊಡ್ತಾಯಿದ್ರು. ಇವಾಗ ನಾನು ಈಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ನಾನಾಗಿ ನಾನು ಕೇಳೋಕೆ ಹೋಗಲ್ಲ, ಅವ್ರಾಗ ಅವ್ರು ಕೊಟ್ಟರೆ ಈಸ್ಕೊತೀನಿ. ನನಗೇನೋ ಮುಜುಗರ, ಅವ್ರಿಗೆ ಕಟ್ಟೋಕ್ಕೆ ಅಂತ ಹಾಕ್ಸ್ಕೊಂಡಿರ್ತಾರೆ, ಅದು ಬೇರೆಯವ್ರ ಹೂವು. ನನಗೆ ಕೇಳೋದು ಅಷ್ಟು ಇಷ್ಟ ಆಗೋದಿಲ್ಲ. ಏನಾದರೂ ಅವರೇ ಪ್ರೀತಿಯಿಂದ ಕೊಟ್ಟರೆ ಮಾತ್ರ ಇಸ್ಕೊತೀನಿ. ನಮ್ಮ ಅತ್ತೆ ಬಂದರೆ ಅವ್ರು ಈಸ್ಕೊಟ್ರೆ ಮಾತ್ರ ಇಸ್ಕೊತೀನಿ, ಹೊರತು ಅದು ನಾನು ಬಾಯ್ಬಿಟ್ಟು ಕೇಳೋದಿಲ್ಲ. ಏನೋ ನನಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ದೇವರೇನು ನಮಗೆ ಒಂದೊಂದು ಮಾರು ಹೂವು ಹಾಕು ಅಂತ ಬಂದು ಹೇಳೋದಿಲ್ಲ, ಹಂಗೆ ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ. ಆದರೆ ನಮ್ಮ ತೃಪ್ತಿ ಅದು. ಒಂದು ಹೂ ಬಿಟ್ರೂ ಸಾಕು, ಅದು ನಮಗೆ ತೃಪ್ತಿ ಅನಿಸಿದ್ರೆ ಅದು ದೇವರಿಗೂ ತೃಪ್ತಿ ಆದಂಗೆ ಅರ್ಥ. ಸೊ ಹಾಗಾಗಿ ಸಾಕು, ಒಂದೇ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟರೆ ನನಗೆ ಸುಮಾರು ದಿನ ಬರುತ್ತೆ, ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ತೊಗೊಂಡೆ. ಹಾಗೆ ತರಕಾರಿ ಹಣ್ಣು ಎಲ್ಲ ತೊಗೊಂಡು ಇವಾಗ ಪಾತ್ರೆ ಅಂಗಡಿಗೆ ಬಂದ್ವಿ. ನಾನು ಹೇಳ್ದಲ್ಲ ಅಂಡೆ ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು, ಅಂಡೆ ಕೂಡ ತೊಗೊಂಡು ಬಂದ್ವಿ. 1200 ಹೇಳಿದ್ರು ದೊಡ್ಡ ಅಂಡೆ. ಇರಲಿ, ತೊಂದರೆ ಇಲ್ಲ, ಬೇಕಾಗುತ್ತೆ ಹಬ್ಬಗಳಿಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ ನೀರು ತುಂಬಿಸೋಕ್ಕೆ. ಈ ಪಾತ್ರೆಗಳ ವ್ಯಾಪಾರ ನನಗೆ ತುಂಬ ಹೊಸ್ತು. ಆದ್ರೂ ಹುಷಾರಾಗಿ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ತೊಗೊಂಡೆ. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ವಿ. ಸುಮಾರು ಟೈಮ್ ಎಷ್ಟು? 4:45, 4:45 ಆಯಿತು. ಇವಾಗ ಬೆಳಗ್ಗೆ ಬಂದದ್ದು 12:30 ಬಂದು 4:45 ಹೊರಡ್ತೀವಿ. ಸಂಜೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ನಮಗೆಲ್ಲ ಪಟ ಅಂತ ಸಿಕ್ಬಿಡ್ತು ಬೇಗ. ಇವತ್ತು ಸಂಡೇ, ಅಷ್ಟು ಜನನೇ ಇಲ್ಲ ಮಾರ್ಕೆಟಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಏನಂದರೆ ಲೇಟಾಗಿ ಬಂದ್ವಿ, ಬೇಗ ಹೋಗ್ತಾ ಇದ್ದೀವಿ. ಎಲ್ಲ ಪಟ ಅಂತ ಮುಗ್ದಾಯಿತು. ನನ್ನ ಫ್ರೆಂಡ್ ಮನೆಯಲ್ಲೂ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತಿದ್ವಿ. ಆದ್ರೂ ಸಾಕಷ್ಟು ಟೈಮ್ ಉಳೀತು ನಮಗೆ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು, ಅಲ್ಲೇ ಇನ್ನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರ್ಬೋದಿತ್ತಲ್ವಾ ಅಂತ. ನನ್ನ ಫ್ರೆಂಡ್ ಮನೆಯಲ್ಲೇ ಬೇಗ ಬಂದುಬಿಟ್ವಿ, ಲೇಟ್ ಆಗಿಬಿಡುತ್ತೆ ಶಾಪಿಂಗ್ ಎಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹಂಗೆ ಹೇಳ್ತಾಯಿದ್ರು. ಬಂದ ತಕ್ಷಣ ನಾನು ಎಲ್ಲನೂ ನೀಟಾಗಿ ಜೋಡಿಸ್ಬಿಡ್ತಾಯಿದ್ದೀನಿ. ಯಾಕಂದರೆ ಮನೆ ಮತ್ತೆ ನಾಳೆ ಹಂಗಂಗೆ ಇರುತ್ತೆ. ಏನಾದರೂ ಹೊರಗಡೆಯಿಂದ ತಂದ ತಕ್ಷಣ ಅಲ್ಲಲ್ಲೇ ಇಟ್ಬಿಡೋದು, ಅದು ಒಂದು 2 ದಿನ ಅಲ್ಲೇ ಇರೋದು, ಹಂಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ಇವಾಗಲೇ ಎಲ್ಲನೂ ಎತ್ತಿಟ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲನೂ ಫಿಲ್ ಮಾಡಿಬಿಟ್ಟು, ಎಲ್ಲೆಲ್ಲಿ ಏನೇನು ಇಡಬೇಕು ಎಲ್ಲನೂ ಎತ್ತಿಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೆಮ್ಮದಿಯಾಗಿ ಮಲ್ಕೋತಾ ಇದ್ದೀನಿ. ಇಲ್ಲಾಂದರೆ ನಾಳೆಗೆ ಮತ್ತೆ ತಲೆನೋವು ಶುರು. ಮನೆ ಕೆಲಸ ಅನ್ನೋದಿದೆಯಲ್ಲ, ಇದು ಮುಗಿಯದ ಕತೆ. ಮತ್ತು ಇಡೀ ಹೆಣ್ಣು ಕುಲದ ವ್ಯತೆ ಹಂಗೇ ಇದು. ಸೊ ಹಂಗಾಗಿ ಎಲ್ಲನೂ ಮುಗಿಸ್ಬಿಟ್ಟು ಇವಾಗ ಆರಾಮಾಗಿ ಮಾವಿನ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಕಟ್ ಮಾಡಿಕೊಂಡು ತಿಂದ್ಕೊಂಡು ಮ್ಯಾಚ್ ನೋಡಿಕೊಂಡು, ಆಮೇಲೆ ನಾನು ನಾಳೆ ದೋಸೆ ಹಿಟ್ಟು ನೆನೆ ಹಾಕಬೇಕು, ಅದೆಲ್ಲ ಅರೇಂಜ್ ಮಾಡಿಕೊಂಡು ಈ ದಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.